ರಾಜ್ಯದ ಜನರಿಗೆ ಹಲವು ಗ್ಯಾರಂಟಿಗಳು ಕೊಟ್ಟು ದೇಶಕ್ಕೆ ಮಾದರಿಯಾಗಿರುವ ರಾಜ್ಯ ಕಾಂಗ್ರೆಸ್ ಜನರಿಗೆ ನೀರಿನ ಗ್ಯಾರಂಟಿ ಕೊಡುವಲ್ಲಿ ವಿಫಲ ಆಗಿದೆ. ಫ್ಲೋರೈಡ್ ಹಾಗೂ ವಿಷಯುಕ್ತ ನೀರು ಕುಡಿಯಬಾರದು ಅಂತ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಶುದ್ಧ ನೀರಿನ ಘಟಕಗಳನ್ನು ಸ್ಥಾಪಿಸಿದರು. ಆದರೆ 10 ವರ್ಷಗಳಲ್ಲೇ ರಾಜ್ಯದ ಶೇಕಡ 47ರಷ್ಟು ಘಟಕಗಳು ದುರಸ್ತಿ ಭಾಗ್ಯ ಇಲ್ಲದೆ ಹಾಳು ಬಿದ್ದಿವೆ. ಸರ್ಕಾರದಲ್ಲಿ ಕುಡಿಯುವ ನೀರಿಗಿಲ್ವಾ ಗ್ಯಾರಂಟಿ? ಪಂಚಾಯಿತಿ ಸಚಿವರ ಜಿಲ್ಲೆಯಲ್ಲಿಯೇ ಪ್ರಾಬ್ಲಮ್. ರಾಜ್ಯದ ಜನರಿಗೆ ಅದನ್ನ ಮಾಡ್ತೀವಿ, ಯಾರಿಗೂ ಏನು ಕೊರತೆ ಆಗೋಕೆ ಬಿಡಲ್ಲ, ಎಲ್ಲದಕ್ಕೂ ನಮ್ಮ ಗ್ಯಾರಂಟಿಗಳೇ ಮದ್ದು ಅಂತಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಜನರನ್ನೇ ಮರೆತಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಯಾಕಂದ್ರೆ ಜನರಿಗೆ ಸಿಗೋ ಮೇನ್ ಗ್ಯಾರಂಟಿಯನ್ನೇ ಕೊಡದೆ ಬೀದಿಗೆ ಬೀಳುವಂತೆ ಮಾಡಲಾಗಿದೆ. ಅದು ಗ್ರಾಮೀಣಾಭಿವೃದ್ಧಿ ಸಚಿವರ ಕ್ಷೇತ್ರದಲ್ಲೇ ಜನ ಕಂಗಾಲಾಗಿದ್ದಾರೆ. ಜನರಿಗೆ ಒಳ್ಳೆಯ ಆರೋಗ್ಯ, ನೀರು ಹಾಗೂ ಶಿಕ್ಷಣ ಕೊಡುವುದು ಒಂದು ಆರೋಗ್ಯಕರ ಸರ್ಕಾರದ ಮೊದಲ ಆದ್ಯತೆ ಆಗಿರಬೇಕು. ಆದ್ರೆ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನ ಕೊಟ್ಟ ರಾಜ್ಯ ಸರ್ಕಾರ ಶುದ್ಧ ಕುಡಿಯುವ ನೀರು ಕೊಡುವಲ್ಲಿ ವಿಫಲವಾಗಿದೆ. ರಾಜ್ಯದ ಜನರು ಶುದ್ಧ ಕುಡಿಯುವ ನೀರು ಕುಡಿಯಬೇಕು ಅಂತ ಪಂಚಾಯಿತಿ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದ ನೀರಿನ ಘಟಕಗಳು ಕೆಟ್ಟು ನಿಂತು 6 ತಿಂಗಳು ಕಳೆದ್ರೂ ತಿರುಗಿ ನೋಡೋರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 3965 ಘಟಕಗಳು ಕೆಟ್ಟು ನಿಂತಿವೆ. ಅಲ್ಲದೆ ರಾಜ್ಯಾದ್ಯಂತ ಇದೇ ಸಮಸ್ಯೆ ಆದ್ರೂ ಕೂಡ ಇಲಾಖೆ ಅಧಿಕಾರಿಗಳು ಕ್ಯಾರೆ ಅನ್ನೋದಿರೋದಕ್ಕೆ ವಿಪಕ್ಷಗಳ ಆರೋಪಕ್ಕೆ ಕಾರಣವಾಗಿದೆ. ಪಂಚಾಯಿತಿ ಇಲಾಖೆಯಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟನ. ಕಾರ್ಯದರ್ಶಿ ಕಮಿಷನ್ ಕರ್ಮಕಾಂಡಕ್ಕೆ ಜನ ಬಲೀನ. ರಾಜ್ಯದಲ್ಲಿ ಈ ಸಮಸ್ಯೆ ಶುರುವಾಗಿ ವರ್ಷಗಳೇ ಕಳೆಯುತ್ತಿದ್ರೂ ಸಚಿವರು ಹಾಗೂ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಿದೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ 3965 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದು, ಅದರಲ್ಲಿ ಗ್ರಾಮ ಪಂಚಾಯಿತಿ ಸುಪರ್ದಿಯಲ್ಲಿರುವ 2987 ಘಟಕಗಳಲ್ಲಿ 1708 ಅಂದರೆ ಶೇಕಡ 43ರಷ್ಟು ಘಟಕಗಳು ಸದ್ಯ ಸ್ಥಗಿತಗೊಂಡು ಧೂಳು ಹಿಡಿಯುತ್ತಿವೆ. ಕಳೆದ 3 ವರ್ಷಗಳಲ್ಲಿ ಘಟಕಗಳ ನಿರ್ವಹಣೆ ಮತ್ತು ದುರಸ್ತಿ ಹೆಸರಿನಲ್ಲಿ ಸುಮಾರು 17 ಕೋಟಿಗೂ ಅಧಿಕ ಹಣ ಖರ್ಚಾಗಿದೆ. ಆದ್ರೆ ಈ ಹಣ ಯಾರ ಜೇಬು ಸೇರಿದೆ ಅನ್ನೋದನ್ನ ಮಾತ್ರ ಅಧಿಕಾರಿಗಳು ಹೇಳ್ತಿಲ್ಲ. ಪ್ರಿಯಾಂಕ್ ಖರ್ಗೆಯವರ ಸ್ವಂತ ಜಿಲ್ಲೆ ಕಲಬುರಗಿಯಲ್ಲೇ 510 ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಿರೋದು 132 ಮಾತ್ರ. ಅಂದರೆ ಶೇಕಡ 75ರಷ್ಟು ಘಟಕಗಳು ಸ್ಥಗಿತಗೊಂಡು ಕೆಟ್ಟು ನಿಂತಿವೆ. ಬೇಸಿಗೆಯಲ್ಲಿ ಶುದ್ಧ ಕುಡಿಯುವ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜತೆಗೆ ರಾಜ್ಯಾದ್ಯಂತ ಶೇಕಡ 50ಕ್ಕೂ ಅಧಿಕ ಘಟಕಗಳು ಕೆಟ್ಟು ನಿಂತಿವೆ. ಒಟ್ಟಾರೆ ಜನರಿಗೆ ಹಲವು ಗ್ಯಾರಂಟಿಗಳು ಕೊಟ್ವಿ ಅಂತ ಎದೆ ತಟ್ಟಿ ಹೇಳಿಕೊಳ್ಳೋ ಸರ್ಕಾರ ನೀರಿನ ಗ್ಯಾರಂಟಿ ಕೊಡದೆ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.